ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಜ್ಯೂಸ್ ತಗೊಳ್ಳಿ ಅಂಕಲ್. ಲೇ ರಮ್ಯಾ, ತಂಪಿರೋ ಹೊತ್ತಿಗೆ ಯಾರು ಜ್ಯೂಸ್ ಕೊಡ್ತಾರಾ? ಅಣ್ಣ ನೀವು ಕಾಫಿ ತಗೊಳ್ಳಿ. ಅಯ್ಯೋ, ಊಟ ಮಾಡೋ ಟೈಮೇ ಆಯ್ತು ಸರ್. ಇನ್ನೊಂದು ಸ್ವಲ್ಪ ಹೊತ್ತು ಎದ್ದು ಊಟ ಮಾಡ್ಕೊಂಡೆ ಹೊರಡಿ. ಅಲ್ಲಪ್ಪ ಶಿವು, ಇದೇನಪ್ಪ ಒಬ್ಬರ ಮೇಲೆ ಒಬ್ರು ನನ್ಗೆ ಇಷ್ಟೊಂದು ಸೇವೆ ಮಾಡ್ತಾ ಇದಾರೆ. ನೀವು ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ ಮಾಡಕ್ಕಾಗತ್ತಣ್ಣ? ಸದ್ಯಕ್ಕೇನೋ ಇಷ್ಟು ಮಾಡ್ತಾ ಇದೀವ ಅಷ್ಟೇ. ಅಣ್ಣ, ಅರ್ಥ ಆಗ್ಲಿಲ್ವಾ? ನೀವು ನಮ್ ರಾಣಿಗೆ ಚಿಂದಂತ ಹುಡುಗನ್ ತೋರಿಸಿದಿರಲ್ವಾ? ಆ ಖುಷಿಗೆ ನಮ್ಮನೇಲೆಲ್ಲರೂ ಖುಷಿಯಾಗಿ ನಿಮ್ ಸೇವೆಗೆ ನಿಂತ್ಬಿಟ್ಟವ್ರೆ. ಓಹ್, ಹಂಗ? ಒಳ್ಳೇದು, ದೇವ್ರು ಒಳ್ಳೇದ್ ಮಾಡ್ಲಿ. ಅಣ್ಣ, ನಮ್ ಭಾವನೆ ಹೇಳ್ಬಿಟ್ರು ಅಂತೀನಿ. ಹುಡ್ಗ ದ್ಯಾವ್ರಂತವನು, ಅವನ ಬಗ್ಗೆ ಎರಡನೇ ಮಾತೇ ಇಲ್ಲ ಅಂದ್ಬಿಟ್ರು. ನಮ್ ದ್ಯಾವ್ರೇ ಹೇಳದ್ ಮ್ಯಾಕೆ ನಂಗಾಗಿದ್ ಖುಷಿ ಹೇಳಕ್ಕಾಗ್ದು. ಸರ್, ನಮ್ಮ ರಾಣಿ ಫೋಟೋ ಮತ್ತೆ ಜಾತಕ ಕೊಟ್ಟಿದ್ವಲ್ಲ, ಹುಡುಗನ ಮನೆಯವ್ರಿಗೆ ತೋರಿಸಿದ್ರಾ? ಅವ್ರು ಏನಂತ ಹೇಳಿದ್ರು? ನೀವ್ ಹೆಂಗ ಖುಷಿಯಾಗಿ ಕಳ್ಸಿದ್ರು ಅವರು ಅಷ್ಟೇ ಖುಷಿಯಾದ್ರು ಕಣವ. ಅವರು ಅವ್ರ ಮನೆ ಪುರೋಹಿತರ ಹತ್ರ ಜಾತಕ ತೋರಿಸಿದ ತಕ್ಷಣನೇ ಆ ಜೋಯಿಸ್ರು ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಬಾರ್ದು, ಈ ಸಂಬಂಧ ನಡಿಲೇಬೇಕು. ಹುಡುಗಿದು ದೇವಗಣ, ಹುಡುಗಂದು ಮನುಷ್ಯಗಣ, ಇಬ್ಬರದು ಜಾತಕ ಹೊಂದಾಣಿಕೆ ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ಈ ಮದುವೆಗೆ ಎಲ್ಲಾ ಗಣಗಳು ತುಂಬಾ ತುಂಬಾ ಚೆನ್ನಾಗಿ ಕೂಡು ಬಂದಿದೆ ಅಂತ ಅಂದ್ರು. ಅದಕ್ಕೆ ಹೇಳೋಣ ಅಂತ ಬಂದೆ. ಎಂತ ಸುದ್ದಿ ಕೊಟ್ಬಿಡೋಣ. ಅಬ್ಬಬ್ಬಾ, ಮಾಕಳವಾ ಅಣ್ಣ. ಈಗ ಮುಂದೇನಣ್ಣ? ಮುಂದೆ ಅವರು ಆ ಹುಡುಗಿನ ನೋಡ್ಬೇಕಂತೆ, ಯಾವಾಗ ಬರೋದು ಅಂತ ಕೇಳ್ಬಿಟ್ಟು ಹೇಳು ಅಂದ್ರು. ಏನ್ ಮಾಡಮ್ಮ ಪಾರು? ಮಾವ, ಇದನ್ನ ತಡ ಮಾಡೋದು ಬೇಡ, ನಾಳೆನೇ ಬರೋದಕ್ಕೆ ಹೇಳು. ಅಂದ್ರೆ ನಾಳಿಕೆ ಬರಕ್ ಕೇಳ್ಬಿಡ್ಲೇನಮ್ಮ? ಹಾ ಹಾ ಹಾ, ಹೇಳ್ಬಿಡಿ ಸರ್. ಏನ್ ಮಾವ? ನಮ್ದೇನಿಲ್ಲಣ್ಣ, ನೀವ್ ಬರಕ್ ಕೇಳ್ರಿ. ನಾವು ರಾತ್ರಿನೇ ಎಲ್ಲಾ ತಯಾರಿ ಮಾಡ್ಕೊಂಡ್ಬಿಡ್ತೀವಿ. ದೊಡ್ಡದಾಗೇನ್ ಮಾಡ್ಬೇಡಿ. ಮೊದ್ಲು ಗಂಡು ಹುಡುಗಿನ ನೋಡ್ಲಿ, ಅವ್ರು ಒಪ್ಕೊಂಡಾದ್ಮೇಲೆ ಹೊಸಿ ಜೋರಾಗಿ ಮಾತುಕತೆ ಮಾಡ್ಬಿಡುವ. ಏನಂತೀರಾ? ನೀವೆಲ್ಲ ಏನಂತೀರವ? ಏನಂತೀರಾ ರಾಣಿ ಅವ್ರೆ? ನೀವ್ ಹೆಂಗ್ ಹೇಳಿದ್ರು ಸರಿನೇ. ನೀವೆಲ್ಲ ಹೆಂಗ್ ಹೇಳಿದ್ರು ಸರಿನೇ ಅಂತಿದ್ದಾರೆ ಮಹಾರಾಣಿ ಅವರು. ಅಣ್ಣ, ಗೊತ್ತಾಯ್ತೇನಣ್ಣ? ಅಣ್ಣ, ಅವ್ರನ್ನ ನಾಳೆಕ್ಕೆ ಬರಕ್ ಹೇಳಿ, ನಾವು ಸಿದ್ಧವಾಗೇ ಇದೀವಿ. ಗಂಡು ಹೆಣ್ಣು ಒಬ್ಬನೊಬ್ಬನ ನೋಡ್ಕೊಂಡು ಒಪ್ಕೊಂಡ್ಬಿಟ್ರೆ ಆಟೆ ಸಾಕು, ನಂಗಿನ್ನೇನು ಬೇಡ. ನಾಳಿಕೆ ರೆಡಿ ಆಗಿರಿ, ನಾನು ಬರ್ತೀನಿ. ನಿಂಗಡ ಒಂದ್ ನಿಮಿಷ. ಏನಪ್ಪ ಶಿವು? ನಮ್ ರಾಣಿಗೇನೋ ಸಂಬಂಧ ಆಗೈತೆ, ನಮ್ ರತ್ನಂಗೂ ಒಂದ್ ಒಳ್ಳೆ ಸಂಬಂಧ ಹುಡ್ಕಣ. ನನ್ನ ನಂಬಿದೀಯಲ್ವಾ, ನಿನ್ನ ನಾನು ಕೈ ಬಿಡಲ್ಲ. ನೋಡ್ತೀನಿ, ಯೋಚನೆ ಮಾಡಬೇಡ ಶಿವು. ಸರಿ ಕಾರಣ. ಸರಿ, ನಾನು ಬರ್ತೀನಿ. ಸರಿ ಕಾರಣ. ಹಣಿ, ಏನಲ್ಲ ಅದು? ಹೊರಗೆ ನೋಡಿ ಹೇಳ್ತೀನಿ. ಯಾವ್ದ್ಲೈನ್ ಫೋಟೋನ ತೆಗ್ಸ್ಕೊಂಡೇ ಇಲ್ಲ. ಅಯ್ಯಯ್ಯೋ, ನಿನ್ ಎಂಡ್ರು ಬಸ್ರು ಹೆಂಗದೆ? ಸೂಪರ್ ಆಗದೆ ಅಲ್ವಾ ಶಿವಣ್ಣ? ಇದು ಗ್ರಾಫಿಕ್ಸ್ ನಾಗ ಮಾಡಿರೋ ಫೋಟೋ. ಈ ಆಪು ಗಿಪ್ಪು ಅಂತಾರಲ್ಲ, ಅದ್ರಾಗ ಮಾಡಿರೋದದು.
ಈಗ ಈ ತರ ಬೇಜಾನ್ ಹಬ್ಗಳೈತೆ ಎಲ್ಲಾದ್ರಲ್ಲೂ ಮಾಡ್ಬೋದು. ಇವನಿಗೆ ದಮ್ಮಯ್ಯ ಅಂತೀನಿ ಇದನ್ನೆಲ್ಲ ನಿಮ್ ಮತ್ಗೆ ನೋಡಿದ್ರೆ ಕೆರ ತಗೊಂಡ್ ಹೊಡಿತಾಳೆ. ಸುಮ್ಕೆರೇನು ಕೆರ ತಗೊಂಡ್ ಹೊಡಿತಾಳೆ ಬೈತಾಳೆ ಅಂತೆಲ್ಲ ದೇವ್ರಂತ ನಮ್ಮ ಅತ್ತಿಗೆಗೆ ಆರೋಪ ಬರ್ಸ್ತಾ ಇದ್ಯಾ? ಗೊತ್ತಣ್ಣ, ನೀನ್ ಕರೆಕ್ಟ್ ಆಗೇ ಹೇಳ್ದೆ. ಈ ನಮ್ಮಣ್ಣ ಯಾವಾಗ್ಲೂ ಸುಳ್ಳೇ ಹೇಳ್ತಾನೆ. ಅದಕ್ಕೆ ಆ ಫೋಟೋ ನೋಡಿ ನಾಚ್ಕೊಂತಾರೆ ಅಲ್ವಾ ಬಾವ? ಏ ಶಿವಣ್ಣ, ಬರೀ ನಾಚದ ನೋಡ್ತಾ ಇರೋ ಚೋಟು ಏನ್ ನಡೀತದೆ ಅಂತ. ಸೀನಾ ಬ್ಯಾಡ ಕಣ್ರಲ್ಲೋ, ನಿಮ್ ಗೊತ್ತಾಗಿಲ್ಲ ಕಣ್ರಲ್ಲೋ. ಯವ್ವಾ ನಿಮ್ ಸಾಹಸ ಮಾಡಿ ಕೆಟ್ಟೆ ನಾನು. ಶಿವಣ್ಣ, ನೀನಲ್ಲ ಎಲ್ಲ ನಾವೇ ಮಾಡ್ತೀವಿ. ಮಿಸ್ಟರ್ ಮಾರಿಗುಡಿ ಶಿವ ಅವರೇ, ತಾವು ಅಲ್ಲಾಡ್ದೆ ನಿಂತಿದ್ದ ಜಾಗದಲ್ಲೇ ನಿಂತೀರಿ. ನಾನು ಹೊರಗೋಗಿ ಅದಕ್ಕೆ ನೋಡಕ್ ಕಳಿಸ್ಲಾ? ನಿಮ್ ದಮ್ಮಯ್ಯ ಅಂತೀನಿ ಬಿಡ್ಬಿಡಲ್ಲ. ಅದಕ್ಕೇನ್ ಮಾತ್ರ ಕರಿಬೇಡಕಲ್ಲ? ಬೇಡಕಲ್ಲ ಬೇಕು ನೋಡ್ಕೊಳ್ಳ. ನಾನು ನೋಡ್ಕೊತೀನಿ. ಲೇ ಎಲ್ಲ ಬಂದ್ಬಿಡ್ತಾರಕಲ್ಲ ಈಗ. ಹಾ, ಈಗ ಅದಕ್ಕೆ ಒಬ್ರನ್ನ ಬಿಟ್ಟು ನೀವು 3 ಜನ ನನ್ನ ಜೊತೆ ಒಳಗ್ ಬನ್ನಿ. ನಾನೇನ್ ಮಾಡಿದ್ದೆ ಸೀನಾ? ಪ್ಲೀಸ್ ಪ್ಲೀಸ್ ಪ್ಲೀಸ್, ಅಲ್ಲೇನಿದೆ ಅಂತ ಹೇಳೋ. ನನ್ ಕ್ಯೂರಿಯಾಸಿಟಿ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಪ್ಲೀಸ್ ಪ್ಲೀಸ್ ವೇಟ್ ಮಿಸ್ಸಸ್ ಮಾರಿಗುಡಿ ಶಿವು. ಅಂತದ್ ಏನಿದೆ ಅಂತ ನಾವಿರೋ ಹೇಳಿ. ಎಲ್ಲಾನು ಇಲ್ಲೇ ಹೇಳ್ಬೇಕಾ? ನೀವೇ ಒಳಗ್ ಬರ್ತೀರ ತಾನೆ? ಅಲ್ಲೇ ಗೊತ್ತಾಗತ್ತೆ ತಾನೆ? ದಯವಿಟ್ಟು ಬನ್ನಿ. ಅಲ್ಲ ಸೀನಾ, ನಾನು ಬರ್ತೀನಿ. ಗರ್ಲ್ಸ್ ಪ್ಲೀಸ್, ನಾನು ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಲೇಡೀಸ್ ಬನ್ನಿ ಬನ್ನಿ ಬನ್ನಿ. ಯಾಕಣ್ಣ, ಏನಾಯ್ತು? ಒಳಗ್ ಬರುವಾಗ ಸರಿಯಾಗೇ ಇದ್ದೆ, ಈಗ ಯಾಕೆ ಹಿಂಗ ಆಡ್ತಿದ್ಯಾ? ಏನಿಲ್ರವ್ವ. ಶಿವಣ್ಣ, ನೀನು ಹೊಸಿ ಬಾಯಿ ಕಡೆ ತಿರ್ಗೋ. ಬ್ಯಾಡ ಕಣ್ರವ್ವ, ನಿಮ್ ದಮ್ಮಯ್ಯ ಅಂತೀನಿ. ಅದ್ಕೆ ಒಳಗ್ ಹೋಗು, ಅಣ್ಣ ಏನೋ ಮಾತಾಡ್ಬೇಕಂತೆ. ಅನ್ಸುತ್ತೇನಾ? ಸರಿ, ಹೋಗ್ತೀನಿ. ಏನ್ ಮಾವ? ನಮ್ಮ ಮನೆ ದೀಪ